ನಮಸ್ಕಾರ ರೈತರ ಬಾಂಧವರೇ, ನಾನು ಯುವರಾಜ್ ಕೋಳಿ ಏರಾನ್ ಕಂಪನಿ ವತಿಯಿಂದ ನಾನು ಇವತ್ತು ಬಾಳ್ಗಿಯಲ್ಲಿ ಆಶಿಫ್ ಶೇಖ್ ಇವ್ರ ತೋಟದಲ್ಲಿ ಬಂದಿದ್ದೇವೆ. ಇವತ್ತು ನಿನ್ನಿರೋದು ಅವ್ರದ್ದು ಕಬ್ಬು ಕಟಾವು ನಡೆದೈತಿ. 18-121 ವೆರೈಟಿ ಅವರು 8 ತಿಂಗಳೈತಿ ಇವತ್ತು ಪ್ಲಾಂಟೇಶನ್ ಮಾಡಿ. ಈ ಕಬ್ಬಿಗೆ 18-121 ಇದು ವೆರೈಟಿ ಐತೆ. ಮತ್ತು ಇದು ಕಬ್ಬ ಯಾವ ಥರ ಬೆಳೆದೈತೆ ನಾವು ಇಲ್ಲಿ ನೋಡ್ಲಿತ್ತಿದ್ದೆವು. ಇವತ್ತು ನಿನ್ನೆ ಹಿಡಿದು ಏನು ಕಟಾವು ನಡೆದೈತಿ. ಇವ್ರ ಗ್ಯಾಂಗ್ಮ್ಯಾನ್ ಇಲ್ಲಿ ನಮ್ಮ ಜೊತೆ ಅದಾರೆ. ಅವ್ರ ಮುಖಾಂತರ ನಾವು ಕೇಳೋಣ ಈ ಕಬ್ಬಿಂದು ವೇಟ್ ಹೆಂಗೆ ಬರ್ಲತೈತಿ, ಕಬ್ಬು ಹೆಂಗೆ ಐತಿ, ಮತ್ತು ನಮ್ಮದು ಟ್ರೀಟ್ಮೆಂಟ್ ಬಳಕೆ ಮಾಡಿ ಕಿಶಿಂದೆ ಆಶಿಫ್ ಸರ್ಗೆ ಏನೇನು ಬೆನಿಫಿಟ್ಸ್ ಆಗ್ಯದ ಅದು ನಾವು ಅವ್ರ ಮುಖಾಂತರ ಒಂದು ಸ್ವಲ್ಪ ಕೇಳೋಣ. ನಮಸ್ಕಾರ. ನಮಸ್ಕಾರ ಸರ್. ಈಗ ನೀವು ಇದು ಕಬ್ಬ ಆಶಿಫ್ ಸರ್ದು ಕಟಾವು ಮಾಡಿರ್ತೀರಿ. ಹಾಂ, ಈಗ ಈ ಕಬ್ಬು ನಿಮಗೆ ವಜ್ಜಿಗೆ ಮತ್ತು ಇದಕ್ಕೆ ಹೆಂಗೆ ಅನಿಸ್ತೈತಿ? ವಜ್ಜರಿ ಗುಂಟಕ್ಕೆ 2 ಟನ್ ಗುಂಟಕ್ಕೆ 2 ಟನ್ ಬೀಳುತ್ತದ ಕಬ್ಬ ವಜ್ಜವ. ಪೂರ್ತಿ ಫುಲ್ ಈಗ ವಜ್ಜಿ ನಾವು ಈಗ ಇಲ್ಲಿ ಕಾಟ ಇದ್ದರೆ ನಾವು ಕಾಟ ಇದು ಮಾಡ್ಬೋದು. ಈಗ 2-2.5 3 kg ತನಕ ಇದು ಕಬ್ಬು ಒಂದು ಐತೇನ್ರಿ? 3 kg 3 kg ಆದ್ರಿ. 3 kg ತನಕ ಇದು ಕಬ್ಬು ಐತಿ. ಮತ್ತು ನಮಸ್ಕಾರ ಆಶಿಫ್ ಸರ್. ನಮಸ್ಕಾರ. ಈಗ ಆಶಿಫ್ ಸರ್ ಆಲ್ರೆಡಿ ನಮ್ಮ ಕಡೆಗೆ 4 ವರ್ಷ ಆಯಿತು ನಮ್ಮ ಜೋಡಿನೇ ಇದ್ರಾಗ ವರ್ಕ್ ಭೀ ಮಾಡ್ತಾರೆ. ಅವ್ರ ಸ್ವಂತ ತೋಟದಲ್ಲಿ ಭೀ ಇದು ನಮ್ಮದು ಏರಾನ್ ಟೆಕ್ನಾಲಜಿ ಯೂಸ್ ಮಾಡ್ಕಿಸಿಂದೆ ಅವರು ಕಬ್ಬ ಬೆಳಿತಾರೆ. ಆಶಿಫ್ ಸರ್, ನಿಮ್ಗೆ ಇದು ಯೂಸ್ ಮಾಡ್ಕಿಸಿಂದೆ ನಿಮಗೆ ಏನೇನು ಬೆನಿಫಿಟ್ಸ್ ಆಯಿತು ಅದು ಒಂದು ಸ್ವಲ್ಪ ನೀವು ಹೇಳಿ. ಬೆನಿಫಿಟ್ಸ್ ಅಂದ್ರೆ ಸರ್ 8 ತಿಂಗಳು ಕಬ್ಬ ಐತ್ರಿ, ಏಕದಮ್ ವಜನ್ ಐತಿ. ಗುಂಟಕ್ಕೆ 2 ಟನ್ ಬಿದ್ದೈತ್ರಿ ಸರ್. ಗುಂಟಕ್ಕೆ 2 ಟನ್ ಬೀಳುತ್ತೆ. ಕಬ್ಬಿ ಎಡ್ದಮ್ ದಪ್ಪ ಐತಿ ನೋಡಿ, ಇಲ್ಲಿ ಕಬ್ಬು ದಪ್ಪ ಐತಿ ಮತ್ತು ವಜ್ಜ ಐತಿ. ಕಬ್ಬು ಮೇಲೆ ವಜ್ಜ ಐತಿ. ಗುಂಟಕ್ಕೆ ಈಗ 2 ಟನ್ ಬೀಳುತ್ತದೆ. ಇದು 8-8.5 ತಿಂಗಳು ಚಾಲು ಐತ್ರಿ ಸರ್. ಈಗ ಪ್ಲಾಂಟೇಶನ್ ಡೇಟ್ ನಿಮಗೆ ಗೊತ್ತಿದ್ದಿರ್ಬೇಕು. ಮೇ 19 ತಾರೀಕಿಗೆ ಲಾಗಣೆ ಮಾಡಿದ್ರಿ. ಮೇ 19ಕ್ಕೆ ಇವ್ರು ಲಾಗಣೆ ಮಾಡ್ಯಾರೆ. 8 ತಿಂಗಳ ಇವತ್ತು ಕಂಪ್ಲೀಟ್ ಆಗಿ 9ನೇ ತಿಂಗಳ ಐತಿ. 9ನೇ ತಿಂಗಳ ಒಳಗೆ ಎಕರೆಗೆ 2 ಟನ್ ಅಂದ್ರೆ ಇದು ಒಂದು ವರ್ಷ ನಾವು ಕಂಪ್ಲೀಟ್ ಮಾಡ್ತೀವಿ ಅಂದ್ರೆ ಒಂದು 100 ಟನ್ ಇದಕ್ಕೆ ಹೊಂಡಬಹುದು. ಆ ಥರ ಐತೆ. ಮತ್ತು ಈ ಥರನೇ ಅವರು ಎಲ್ಲ ಟ್ರೀಟ್ಮೆಂಟ್ ನಮ್ಮದು 6 ಎಕರೆ ಕಬ್ಬಿಗೆ ಭೀ ಬಳಕೆ ಮಾಡ್ಲಿರ್ತಾರೆ. ಈಗ 4ನೇ ಕುಳಿ ಐತಿ ಇವ್ರ ಬಲ್ಲಿ 265 ವೆರೈಟಿ ಅಲ್ಲಿ ಕಡ್ಲಿಕ್ತಾರೆ. ಅಲ್ಲಿ ಭೀ ಮಾಲ್ ಚಲೋ ಬೀಳುತ್ತೈತಿ. ಮತ್ತು ಈಗ ಆಲ್ರೆಡಿ ಒಂದು 3ನೇ ಕುಳಿ ಹೋಯ್ತು, ಅಲ್ಲಿ ಭೀ ನಿಮಗೆ ವೇಟ್ ಚಲೋ ಸಿಕ್ಕದು. ಈಗ ಲಾಗಣಿ ಮಾಡ್ಯಾರ, ಲಾಗಣಿಗೆ ಭೀ ಯೂಸ್ ಮಾಡ್ಯಾರ. ಅದ್ರದ್ದು ಫೋಟೋ ಭೀ ನಾವು ನಿಮಗೆ ಶೇರ್ ಮಾಡ್ತೇವೆ. ಮತ್ತು ಇದು ಟ್ರೀಟ್ಮೆಂಟ್ ಯೂಸ್ ಮಾಡಿಸಿ ನೀವು ಸಮಾಧಾನ ಇದ್ರೆ ನೀವೇ ಆಲ್ರೆಡಿ ರೈತರಿಗೆ ಟ್ರೀಟ್ಮೆಂಟ್ ಕೊಡ್ಲಿತ್ತೀರಿ. ಅದರಿಂದ ನೀವು ಏನು ಹೇಳ್ತೀರಿ? ಇಲ್ಲ, ರೈತರು ವಾಪರಿಸ್ಬೇಕ್ರಿ. ಕಮ್ಮಿ ಖರ್ಚಿನಾಗ ಚಲೋ ಉತ್ಪನ್ನ ಅದ. ಅದಕ್ಕೆಲ್ಲ ರೈತರೆಲ್ಲ ವಾಪರಿಸ್ಬೇಕು. ಎಲ್ಲ ರೈತರು ಯೂಸ್ ಮಾಡಬೇಕು. ನಮಸ್ಕಾರ.